ನಮ್ಮ ಸೋಮಣ್ಣ ರೈಲ್ ಬಿಡ್ತಾವ್ರೆ ಅಂತ ಹೇಳಿದ್ರು. ಯಾರೋ ಒಂದು 10-20 ಜನ ಮಕ್ಕಳು, ಸಾರ್ ರೈಲ್ ಹೋಗೋದು ಟ್ರ್ಯಾಕ್ ಮೇಲೇನೆ ಸಾರ್, ಟ್ರ್ಯಾಕ್ ಇಲ್ಲದೆ ರೈಲ್ ಹೋಗೋದಿಲ್ಲ ಸಾರ್, ನೀವೇ ಬಿಡ್ತಾ ಇರೋದು ಜಾಸ್ತಿ ಅಂತ ಅನ್ನೋ ಮಾತನ್ನು ಹೇಳಿದ್ರು. ಇದು ನಾವು ಹೇಳಿದಲ್ಲ. ಅದಾದ್ಮೇಲೆ ಒಂದು ವಾರ 15 ದಿನ ಒಂದು ತಿಂಗಳಾದ್ಮೇಲೆ ಸಿಕ್ಕಿದ್ರು. ಗುರು, ನಾನು ಟ್ರ್ಯಾಕ್ ಮೇಲೆ ರೈಲ್ ಬಿಡ್ತೀನಿ, ನೀವೇನೇನು ಬಿಡ್ತಾ ಇದ್ದೀರಂತ ನೋಡಿ ಹೇಳಿ. ದುರಂತ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಅಭಿವೃದ್ಧಿಯಲ್ಲಿ ಏಕಾಗ್ರತೆ ಬೇಕು, ವಿಶಾಲವಾದ ಮನೋಭಾವನೆ ಬೇಕು. ದೇಶ ಅಭಿವೃದ್ಧಿ ಆದರೆ ಎಲ್ಲಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ಸಂದೇಶಗಳು ಸಿಗ್ತವೆ ಅನ್ನುವ ದೂರದೃಷ್ಟಿ ಬೇಕು. ಈ ನಿಟ್ಟಿನಲ್ಲಿ 7 ಹೈಸ್ಪೀಡ್ ರೈಲ್ಗಳಾಗಿದೆ, 8ನೇದು ನಿಮ್ಮದು ಆಯ್ತದೆ ಹಿರೇಮಠ್ರೆ. ಹಿಂಗಾದ್ರೂ ನೀವು ಗಡ್ಡ ತೆಗಿತೀರ ಅಂದರೆ ನಾನು ಭಾರಿ ಖುಷಿ ಪಡ್ತೀನಿ. ಇದರಿಂದ ನಿಮಗೆ ವಿನಂತಿ ಮಾಡ್ಕೋತೀನಿ, ದಯಮಾಡಿ ಇವತ್ತು ಸಾಹೇಬರು ನಮಗೆ ಕಾಗೇರಿ ಸಾಹೇಬರು ಮತ್ತು ದೇಶಪಾಂಡೆ ಸಾಹೇಬರು 3-4 ಮನವಿಗಳನ್ನು ಕೊಟ್ಟಿದ್ದಾರೆ. ಎಲ್ಲರ ಮನವಿಯೂ ಕೂಡ ಒಂದೇ ರೀತಿ ಇದೆ. ಈ ಮನವಿಗಳನ್ನು ಪರಿಶೀಲನೆ ಮಾಡೋ ಜೊತೆಯಲ್ಲಿ ನನಗನ್ನಿಸ್ತದೆ ಕಾಗೇರಿ ನನಗೊಬ್ಬ ಸಹೋದರ, ಬುದ್ಧಿವಂತರಲ್ಲಿ ಬುದ್ಧಿವಂತನು. ಹೇಳ್ತಾ ಇದ್ರು ದೇಶಪಾಂಡೆ ಅವರು, ಮಾತಾಡಕ್ಕೆ ನಿಂತ್ಕೊಂಡ್ರೆ 2 ಗಂಟೆ 3 ಗಂಟೆ ಹೊಡಿತಾ ಇರ್ತಾರೆ, ಅದೇ ಅವರು ಗುಟ್ಟು ಅನ್ನೋ ಮಾತನ್ನು ಕೂಡ ಸಂತೋಷವಾಗಿ ಹೇಳ್ತಾ ಇದ್ರು. ಹೀಗಾಗಿ ನಾವು ಏನೇನು ಕೊಟ್ಟಿದ್ದೀವಿ ಸರ್, ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು ಚೆಕ್ ಮಾಡ್ತೀನಿ ಸರ್. ಇವತ್ತೇ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ನನಗೊಂದು ಆನಂದ ಆಗಿದ್ದು ನಮ್ಮ ರೂಪಾಲಿ ನಾಯ್ಕ್, ಹುಬ್ಬಳ್ಳಿ ಅಂಕೋಲಮ್ಮ, ಎಷ್ಟು ವರ್ಷದ ಕಾಯಿದೆ ಸರ್? 35-36 ವರ್ಷದ ಕಾಯಿದೆ ಸರ್. 17,000 ಕೋಟಿ ರೂಪಾಯಿಗಳನ್ನು ನಾವು ಅದಕ್ಕೋಸ್ಕರವಾಗಿ ಖರ್ಚು ಮಾಡ್ತಾ ಇದ್ದೀವಿ. ಇನ್ನೊಂದು 2-3 ಸಣ್ಣ ಪುಟ್ಟ ಅಡಲ್ಸ್ ಇದೆ. ಅದ್ರ ಜೊತೆಯಲ್ಲೇ ನ್ಯಾಷನಲ್ ಹೈವೇನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ರಾಷ್ಟ್ರೀಯ ನಮ್ಮ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾದ ಹಿರಿಯರಾದ ಗಡ್ಕರಿ ಸಾಹೇಬರು ಒಪ್ಕೊಂಡಿದ್ದಾರೆ. ಒಂದು ಕಡೆ ಟ್ರೈನು, ಎಲ್ಲೆಲ್ಲಿ ಟ್ರೈನ್ ಹೋಗ್ತದೆ ಪಕ್ಕದಲ್ಲೇ ನ್ಯಾಷನಲ್ ಹೈವೇ ಕೊಡ್ತಕ್ಕಂಥದ್ದು. ಅಕ್ವಿಜೇಷನ್ನು ಕೂಡ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹಂತಕ್ಕೆ ಬಂದಿದೆ ಸರ್. ಅದಕ್ಕೋಸ್ಕರ ಅದು ನೋಡಲ್ ಆಫೀಸರ್ ಹಾಕಿದ್ದೀವಿ. ಮತ್ತು ಮೇಲ್ಸೇತುವೆ, ಕೆಳ ಸೇತುವೆ 400 ಕಿಲೋಮೀಟ್ರ್ ಮೇಲ್ಪಟ್ಟು ರೈಲ್ವೆ ಲೈನು ಸುಮಾರು 6,500 ಕೋಟಿ ರೂಪಾಯಿಗಳ PWD ನಮ್ಮ ರೋಡ್ ಟ್ರಾನ್ಸ್ಪೋರ್ಟಿಂದ ನಮ್ಮ ಗಡ್ಕರಿ ಸಾಹೇಬರಿಂದ ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು. ಇವೆಲ್ಲಕ್ಕಿಂತ ಮಿಗಿಲಾಗಿ PM ಕಿಸಾನ್ ಸನ್ಮಾನ್ ಯೋಜನೆ, RRR ಯೋಜನೆ, ಚೆಕ್ ಡ್ಯಾಮ್ಗಳು, ಎಲ್ಲೆಲ್ಲಿ ನೀರಿಲ್ವೋ ಅಲ್ಲೆಲ್ಲವೂ ಕೂಡ ರೈನ್ ಹಾರ್ವೆಸ್ಟಿಂಗ್ ವಾಟ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ದೇಶದ ಕೊನೆಯ ಹಂತದಲ್ಲಿರ್ತಕ್ಕಂಥ ಸಾಮಾನ್ಯರು ಕೂಡ ಮೇಲ್ಪಂಕ್ತಿಗೆ ಬರಬೇಕಾದ್ರೆ ಅವನ ಜೀವನದ ಮಟ್ಟದಲ್ಲಿ ಸುಧಾರಣೆ ಆಗಬೇಕಾಗಿದೆ, ರೈತರಿಗೆ ಅನುಕೂಲ ಆಗಬೇಕಾಗಿದೆ. ಏನೇ ಟ್ರೈನನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ದೇಶಪಾಂಡೆ ಸಾಹೇಬ್ರೆ, ಕಾಗೇರಿ ಸಾಹೇಬ್ರೆ, 3 ಒಂದು ದಿನಕ್ಕೆ ಬರ್ತವೆ, 10 ರೂಪಾಯಿ ಅಂದರು. ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಸಾಹೇಬ್ರೆ 1.5 ವರ್ಷ ಆಯಿತು. ತುಮಕೂರಿಂದ ಬೆಂಗಳೂರಿಗೆ 20 ರೂಪಾಯಿ ಮಾಡಿದ್ದೆ. ಮತ್ತು ಎಲ್ಲಿ ಹೇಳ್ತಾರೆ ಎಲ್ಲಿ ಹೇಳಿದೆ 10 ರೂಪಾಯಿ. ಇದು ಕೂಡ ನಮ್ಮ ಶಾಸ್ತ್ರಿಯವರು ತುಂಬ ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ, ನಮ್ಮ ರೈಲ್ವೆ ಇಲಾಖೆಯವರು. ಇಲ್ಲಿ 10 ರೂಪಾಯಿ. ಮೈಸೂರಿಂದ ಬೆಂಗಳೂರಿಗೆ 30 ರೂಪಾಯಿ ಸಾಹೇಬ್ರೆ. ಇವತ್ತು ನಮಗೆ ರೇಟ್ ಬರ್ತಾ ಇದೆ. ಅದು ಬಂದರೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ 10 ರೂಪಾಯಿಗೆ ಒಂದೊಂದು ಟ್ರೈನ್ ಹಾಕಬೇಕು ಅಂತ ಯೋಚನೆ ಮಾಡ್ತೀವಿ. ಇಲ್ಲಿಂದ ಏನು 10 ರೂಪಾಯಿಗೆ ಹೋಗ್ತಾ ಇದ್ದೀರಿ ನಿಜ. ಇನ್ನು ಬಾಕಿದು ಸವಲತ್ತು ಮತ್ತೊಂದು ಇಬ್ಬರು ಬುದ್ಧಿವಂತರಿದ್ದಾರೆ, ಕಾಗೇರಿ ಸಾಹೇಬರು, ದೇಶಪಾಂಡೆ ಅವರು. ಒಂದು ನಿಮಗೆ ವಿನಂತಿ ಮಾಡ್ತೀನಿ, ಇಬ್ಬರು ಹಿರಿಯರಿದ್ದೀರಿ, ಮುತ್ಸದಿಗಳಿದ್ದೀರಿ, ಬುದ್ಧಿಜೀವಿಗಳಿದ್ದೀರಿ. ತಿಂಗಳಿಗೋ 2 ತಿಂಗಳಿಗೋ ಇಲ್ಲಿ ಬಂದಾಗ ಒಂದು ಕಡೆ 1-2 ಗಂಟೆ ಕೂತ್ಕೊಳ್ಳಿ. ನಿಮ್ಮಿಂದ ಪ್ರಾರಂಭವಾಗಲಿ. ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ ಮತ್ತು ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಕ್ಕೆ ಈ ದಕ್ಷಿಣ ಕನ್ನಡದ ಕಾರವಾರ ಜಿಲ್ಲೆಯ ಈ ಭಾಗದ ಜನ ತಮ್ಮ ದೊಡ್ಡತನವನ್ನು ನಾನು ನೋಡಿದ್ದೇನೆ, ಕಂಡಿದ್ದೇನೆ, ಕೇಳಿದ್ದೇನೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ. ಇವತ್ತೇನು ದಾಂಡೇಲಿ ಟ್ರೈನು ಮತ್ತೆ ಎಲ್ಲಿ ನಿಂತೋಯ್ತದ್ದು ಸೋಮಣ್ಣ ಅಂತ ಪದೇ ನೀವು ಹೇಳ್ತೀರಿ ಸರ್, ನಿಲ್ಲೋದು ಬಿಡೋದಿಲ್ಲ ಸರ್. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.